ಅಣ್ಣಾಮಲೈ ಅವತ್ತು ಆಡಿದ್ದ ಮಾತು ನಿಜ ಆಗ್ತಿದೆ. ಈಗ ಅಣ್ಣಾಮಲೈ ತಮಿಳುನಾಡು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ರಾಜಕೀಯಕ್ಕಾಗಿ, ಅಧಿಕಾರಕ್ಕಾಗಿ BJPಯ ಮಿತ್ರ ಪಕ್ಷ ಆಗಲಿರುವಂತಹ AIDMKಯ ಒಪ್ಪಿಗೆ ಇರುವಂಥವರೇ ರಾಜ್ಯಾಧ್ಯಕ್ಷರಾಗ್ತಾರೆ. ಅಣ್ಣಾಮಲೈ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಾಗಲೇ ಹೇಳಿದರು, ನನಗೆ BJPಯಲ್ಲಿ 10 ವರ್ಷ ಕೂತ್ಕೊಂಡು ಅದನ್ನು ಮುಖ್ಯಮಂತ್ರಿ ಮಾಡಿ BJP ಅಧಿಕಾರಕ್ಕೆ ತಂದ ನಂತರ ಮುಖ್ಯಮಂತ್ರಿಯಾಗಿ ನನಗಲ್ಲಿ ಆ ಕುರ್ಚಿಯನ್ನು ಅನುಭವಿಸುವಂಥ ಆಸೆ ಏನೂ ಇಲ್ಲ. ನನಗೆ BJPಯನ್ನು ಅಧಿಕಾರಕ್ಕೆ ತರಬೇಕಷ್ಟೆ. 10 ವರ್ಷಗಳಲ್ಲಿ ನಾನು ಅದನ್ನು ಮಾಡ್ತೀನಿ. ಮುಂದಿನ ಜನ್ರೇಷನ್ ಬರುತ್ತೆ, ಹೊಸ ಯುವಕರು ಬರ್ತಾರೆ. ಬಂದವರು ನಾವು 5 ವರ್ಷ 10 ವರ್ಷ ಇದ್ದು ಹೋಗ್ತಾ ಇರಬೇಕು. ನಾನು ಯಾರನ್ನೋ ಮುಂದಿನ BJPಯನ್ನು ಅಧಿಕಾರಕ್ಕೆ ತಂದು ರಿಟೈರ್ಮೆಂಟ್ ತೊಗೊಂಡು ನಾನು ಊರಲ್ಲಿ ಹೋಗಿ ನನಗೆ ಕುರಿ ಸಾಕ್ತೀನಿ, ಊರಲ್ಲಿ ಕೃಷಿ ಮಾಡ್ತೀನಿ, ನನ್ನ ಆಸೆ ಅದು. ಹಾಗಾಗಿ ನಾನು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಕಾಯ್ತಾ ಕೂತ್ಕೊಂಡವನಲ್ಲ, ಅಥವಾ ರಾಜ್ಯಾಧ್ಯಕ್ಷ ಆದ ಕೂಡಲೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇಟ್ಕೊಂಡವನಲ್ಲ. ರಾಜ್ಯದಲ್ಲಿ BJPಯನ್ನು ಕಟ್ಟಬೇಕು, ಬೆಳೆಸಬೇಕು ಅನ್ನೋ ಆಸೆ ಇದೆ, ಅದನ್ನು ಮಾಡ್ತಾ ಇದ್ದೀನಿ ಅಂತ ನಿಸ್ವಾರ್ಥದಿಂದ ಹೇಳಿದರು. ಆದರೆ ಮೊನ್ನೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವಾಗ ಅವರ ಮುಖದಲ್ಲಿ ಒಂಚೂರು ಬೇಸರ ಇತ್ತು. ಹಾಗಂತ ಅದು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ಶಿಫ್ಟ್ ಆಗೋಕ್ಕಾಗಲಿಲ್ವಲ್ಲ ಅನ್ನೋ ಬೇಸರನ ಅಲ್ಲ. ಅವರಿಗಿದ್ದಂಥ ಬೇಸರ, ನಾನು ನಿಜವಾಗಿ AIDMKಯನ್ನು ವಿರೋಧಿಸಿದ್ದು, ಅಂದರೆ ಜಯಲಲಿತಾ ಅವರ ನಂತರ AIDMK ಏನು ತೀರ ಪಾತಾಳಕ್ಕೆ ಇಳಿದಿತ್ತೋ ಅದನ್ನು ವಿರೋಧಿಸಿದ್ದು ಅದರ ನೀತಿ ನಿಯಮಗಳಿಗಾಗಿ, ಅವರು ಮಾಡಿದಂಥ ಅಧಿಕಾರಕ್ಕಾಗಿ. ಹೇಗೆ DMKಯನ್ನು ವಿರೋಧಿಸಿದ್ನೋ ಹಾಗೆ AIDMKಯನ್ನು ವಿರೋಧಿಸಿದ್ದೆ. ಅವರನ್ನು ತನ್ನ ಪಕ್ಷಕ್ಕೆ, ಅಂದರೆ ಮಿತ್ರ ಪಕ್ಷ ಮಾಡ್ಕೊಳ್ಳೋದಕ್ಕೋಸ್ಕರ ನನ್ನನ್ನು ಕೆಳಗಿಳಿಸಿದ್ರಲ್ಲ ಅನ್ನೋ ಬೇಜಾರು ಅಣ್ಣಾಮಲೈ ಅವರಿಗೆ ಇದ್ದೇ ಇತ್ತು. ಅಣ್ಣಾಮಲೈ ತಮಿಳುನಾಡಿನ 234 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಯಾತ್ರೆಯನ್ನು ಮಾಡಿದ್ದಾರೆ. ಈಗಲೂ ತಮಿಳುನಾಡಿನ ಒಂದಷ್ಟು ಕ್ಷೇತ್ರಗಳಲ್ಲಿ BJP ಗೊತ್ತಿರೋದಕ್ಕಿಂತ ಹೆಚ್ಚಾಗಿ ಅಣ್ಣಾಮಲೈ ಬಗ್ಗೆ ಪ್ರೀತಿ ಇದೆ. ಆ ಕಾರಣಕ್ಕೆ ಮತದಾರರು BJP ಪರ ಒಲವನ್ನು ಹೊಂದಿದ್ರು. ಅಣ್ಣಾಮಲೈ ಏನೋ ಮಾಡ್ತಾರೆ ಅಂತ. ಅಂದರೆ ನೋಡಿ, ಅಣ್ಣಾಮಲೈ ಯಾರು ಮುಂದಿನ CM ಆಗಬೇಕು ಅಂತ ಸಮೀಕ್ಷೆ ನಡೆಸಿದಾಗ ಆ ಸಮೀಕ್ಷೆಯಲ್ಲಿ 3ನೇ ಸ್ಥಾನ 4ನೇ ಸ್ಥಾನದಲ್ಲಿ ಅಣ್ಣಾಮಲೈ ಬರ್ತಾರೆ. 9% ಜನ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಮುಖ್ಯಮಂತ್ರಿ ಆಗಬೇಕು ಅಂದ್ಕೋತಾರೆ. ಸ್ಟಾಲಿನ್ ನಂತರ ಮುಖ್ಯಮಂತ್ರಿ ಆಗಬೇಕಾಗಿರೋದು ವಿಜಯ್ ಅಂತಾರೆ. ಹಾಗೆಯೇ ಅಣ್ಣಾಮಲೈ ಬಗ್ಗೆ ಕೂಡ ಒಲವಿದೆ ಒಂದು 10% ಜನರಿಗೆ ಅಂತ ಹೇಳಿದರೆ 10% ಮತಗಳನ್ನು ಅಣ್ಣಾಮಲೈ ಸೆಳ್ಕೊಳ್ಳುವಂಥ ಸಾಮರ್ಥ್ಯ ಇದೆ. ಕಳೆದ ಬಾರಿ BJPಗೆ ಬಂದಂತಹ ಮತಗಳು ತುಂಬ ಕಡಿಮೆ, ಹಾಗೆ ನೋಡಿದರೆ ತುಂಬ ಕಡಿಮೆ. 18% ಮತಗಳು BJPಗೆ, ಅದರ ಮಿತ್ರ ಪಕ್ಷಗಳೆಲ್ಲ ಸೇರಿಕೊಂಡು ಬಂದಿರುವಂಥದ್ದು. BJPಗೊಂದು 10% ಮತಗಳು ಬಂದಿವೆ. ಆ 10% ಮತಗಳು ಬಂದಿರೋದಿದೆಯಲ್ಲ, ಅದು ಅಣ್ಣಾಮಲೈ ರಾಜ್ಯಾಧ್ಯಕ್ಷರಾದ ನಂತರನೇ ಅಲ್ಲಿ BJPಗೆ ಆ ಶಕ್ತಿ ಬಂದಿದ್ದು. ಹಿಂದೆ ಮುರುಗನ್ ಇದ್ದಿರ್ಬೋದು, ಡಾಕ್ಟರ್ ಮುರುಗನ್. ಈಗ ಅವರು ಕೇಂದ್ರ ಸಚಿವರಾಗಿದ್ದಾರೆ. ತಮಿಳುನಾಡು ರಾಜ್ಯಾಧ್ಯಕ್ಷರಾಗಿದ್ದವ್ರನ್ನ ಸಚಿವರನ್ನು ಮಾಡಿದರು. ಅದು ಯಾಕೆಂದರೆ ತಮಿಳುನಾಡಿಗೊಂದು ಪ್ರಾತಿನಿಧ್ಯ ಕೊಡ್ತೀವಿ, ನಾವಲ್ಲಿ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ BJP ಅಣ್ಣಾಮಲೈ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದರು. ಮುಂದೆ ಅಣ್ಣಾಮಲೈ ಅವ್ರನ್ನ ಈಗ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿದ ನಂತರ ಸದ್ಯದಲ್ಲೇ ಅಮಿತ್ ಶಾ ಅವರನ್ನು ಭೇಟಿ ಆಗ್ತಾ ಇದ್ದಾರೆ. ಅವ್ರನ್ನೇನೋ ಮಹಾರಾಷ್ಟ್ರ ರಾಜ್ಯಸಭೆಗೆ ಕಳಿಸ್ತಾರೆ, ಅಥವಾ ರಾಜಸ್ಥಾನದಿಂದ ರಾಜ್ಯಸಭೆಗೆ ಕಳಿಸ್ತಾರೆ. ಏನು ನರೇಂದ್ರ ಮೋದಿ ಅವರ ಮಂತ್ರಿಮಂಡಲದಲ್ಲಿ ಇರ್ತಾರೆ ಅವರು. ಏನು ಗೃಹ ಸಚಿವ ಅಮಿತ್ ಶಾ ಅವರ ರಾಜ್ಯ ಖಾತೆಯಲ್ಲಿ ಇರ್ತಾರೆ, ಗೃಹ ಖಾತೆಯಲ್ಲಿ. ಒಂದಷ್ಟು ಏನೇನೋ ಲೆಕ್ಕಾಚಾರಗಳು ನಡೀತಾ ಇದೆ. ಅಣ್ಣಾಮಲೈ ಅವ್ರಿಗೆ ಒಂದು ದೊಡ್ಡ ಹುದ್ದೆಯನ್ನು ಕೊಡ್ತಾರೆ ಬೇಗನೆ. ತಮಿಳುನಾಡನ್ನು ಗೆಲ್ಲೋದಕ್ಕೆ ಅವ್ರಿಗೊಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಹುದ್ದೆಯನ್ನು ಕೊಡ್ತಾರೆ ಅನ್ನೋವಂಥದ್ದೆಲ್ಲ ಚರ್ಚೆ ನಡೀತಾ ಇದೆ. ಆದರೆ ಅಣ್ಣಾಮಲೈ ಅವ್ರಿಗೆ ಅದರಲ್ಲೆಲ್ಲ ಆಸಕ್ತಿ ಇದ್ದಾಗಿಲ್ಲ. ಅವರಿಗೆ ತಮಿಳುನಾಡನ್ನು ಬಿಟ್ಟು ಹೋಗುವಂಥ ಆಸಕ್ತಿ ಕಾಣಿಸ್ತಾ ಇಲ್ಲ. ಅವರಿಗೆ ತಮಿಳುನಾಡಿನಲ್ಲೇ ರಾಜಕೀಯ ಮಾಡಬೇಕು, ಇಲ್ಲಿ BJPಯನ್ನು ಗೆಲ್ಲಿಸಬೇಕು ಅಂತ ಇದೆ. ಆದರೆ ಗೆಲ್ಲಿಸುವ ಶಕ್ತಿ ಸಾಮರ್ಥ್ಯ ಇದ್ದ ಅವರಿಗೆ ಗೇಟ್ ಪಾಸ್ ಕೊಡಲಾಗಿದೆ, ಅಂದರೆ ಅವ್ರನ್ನ ಸ್ಥಾನದಿಂದ ಇಳಿಸಲಾಗಿದೆ. BJPಗೆ ಗೆಲುವೊಂದೇ ಮಾನದಂಡ, ಗೆಲ್ಲಬೇಕು. ಅದಕ್ಕೋಸ್ಕರ ಯಾರನ್ನು ಬೇಕಾದರೂ ಮೇಲಕ್ಕೆ ಏರಿಸ್ತೀವಿ, ಯಾರನ್ನು ಬೇಕಾದರೂ ಕೆಳಕ್ಕೆ ಇಳಿಸ್ತೀವಿ. ಬರುವ ದಿನಗಳಲ್ಲಿ ಇದೇ BJPಗೆ ಮೈನಸ್ ಆಗುವ ಸಾಧ್ಯತೆ ಇದೆಯಾ? ಇದನ್ನು ಕೂಡ BJP ವಿಚಾರ ಮಾಡಿ ಅಣ್ಣಾಮಲೈ ಅವರನ್ನು ತಮ್ಮೊಟ್ಟಿಗೆ ಇಟ್ಕೊಂಡು ಸಂಪೂರ್ಣವಾಗಿ ಅವರಿಗೆ ಮತ್ತಷ್ಟು ಬೇರೆ ರೀತಿಯಲ್ಲಿ ಹುದ್ದೆಗಳನ್ನು ಕೊಟ್ಟು ಅವರನ್ನು ತಮಿಳುನಾಡು ರಾಜಕೀಯದಲ್ಲಿ ಪೂರ್ಣವಾಗಿ ತೊಡಗಿಸುತ್ತಾ ಅನ್ನುವ ಕುತೂಹಲ ಅವರ ತಮಿಳುನಾಡಿನಾದ್ಯಂತ ಇದೆ. ಅಣ್ಣಾಮಲೈ ಹೊಸ ಭರವಸೆಯಾಗಿ ಕಾಣಿಸಿದ್ರು ತಮಿಳುನಾಡಿಗೆ. ಯಾಕೆಂದರೆ ಸ್ಟಾಲಿನ್ ಅಧಿಕಾರ, ಭ್ರಷ್ಟಾಚಾರ, ಅಲ್ಲಿನ ವಂಶ ಪಾರಂಪರ್ಯದ ಆಡಳಿತದ ವಿರುದ್ಧ AIDMK ಕೂಡ ದಿಟ್ಟವಾಗಿ ನಿಲ್ಲೋಕ್ಕಾಗಿರಲಿಲ್ಲ.
ಜಯಲಲಿತಾ ನಂತರ AIADMK ಕೂಡ ಸಂಪೂರ್ಣವಾಗಿ ಏನು ತಟಸ್ಥವಾಗಿಬಿಟ್ಟಿತ್ತು. ಅಲ್ಲಿ ಪನ್ನೀರ್ ಸೆಲ್ವಂ ಪಳನಿಸ್ವಾಮಿ ನಡುವಿನ ಕಿತ್ತಾಟಗಳು, ಒಂದಷ್ಟು ಏನು ಎಲ್ಲ ಅಲ್ಲಿನ ನಾಯಕರೆಲ್ಲ ಕೂಡ ಆ ಕಡೆ TVK ಪಕ್ಷಕ್ಕೆ, ವಿಜಯ್ ಅವರ ಪಕ್ಷಕ್ಕೆ, ಇಳೆಯ ದಳಪತಿ ವಿಜಯ್, ಹಾಗೆಯೇ ಬೇರೆ ಬೇರೆ ಪಕ್ಷಗಳಿಗೆ ಪಕ್ಷೇತರರಾಗಿ ಜಂಪ್ ಆಗ್ತಾಯಿದ್ರು. ಯಾರಿಗೂ ಕೂಡ ಜಯಲಲಿತಾ ನಂತರ ರಾಜಕೀಯವಾಗಿ ಕರುಣಾನಿಧಿ ಅವರ ಕುಟುಂಬ ಸ್ಟ್ಯಾಲಿನ್ ಅವ್ರನ್ನ ಎದುರಿಸುವ ಶಕ್ತಿ ಇಲ್ಲ ಅಂತಲೇ ಒಬ್ಬೊಬ್ಬರ ಖಾಲಿ ಆಗ್ತಾಯಿದ್ರು. ಈಗ ಅಣ್ಣಾಮಲೈ ಬಂದ ನಂತರ BJP ಕಡೆಗೆ ಅವರ ಸೆಳೆತ ಜಾಸ್ತಿ ಆಗಿತ್ತು, BJPಗೂ ಕೂಡ ಬರ್ತಾಯಿದ್ರು. ಆದರೆ ಈಗ BJPಯೇ ಅಣ್ಣಾಮಲೈ ಅವ್ರನ್ನ ದೂರ ಇಟ್ಟಿದೆ ಅಂದಾಗ ಬರುವ ಚುನಾವಣೆಯಲ್ಲಿ ಅಣ್ಣಾಮಲೈ ಅಂತ ಒಬ್ಬ ಏನು ಯುವ ನಾಯಕ 234 ವಿಧಾನಸಭಾ ಕ್ಷೇತ್ರಗಳಲ್ಲೂ ಯಾತ್ರೆ ಮಾಡಿ ಪಕ್ಷವನ್ನು ಕಟ್ಟೋದಕ್ಕೆ ಹೊರಟಂಥ ಏನು ಒಬ್ಬ ಯುವ ನಾಯಕನಿಗೇನೆ BJP ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತು ಅಂದರೆ ಅದರ ಇಂಪ್ಲಿಕೇಶನ್ಸ್, ಅದರ ರಿಟ್ಯಾಲಿಯೇಷನ್ನ ಅನುಭವಿಸುತ್ತೆ. ಯಾಕೆಂದರೆ ಯೂತ್ಸ್ಗೆ ತುಂಬ ಅಣ್ಣಾಮಲೈ ಪ್ರೇರಣೆ ಆಗ್ತಾ ಇದ್ದಾರೆ. ಅಲ್ಲಿ ಯುವಕರು ಅಣ್ಣಾಮಲೈ ಕಂಡ್ರೆ ಓಡೋಡಿ ಬರ್ತಾರೆ. ಎಲ್ಲರನ್ನೂ ಕೂಡ ಅಣ್ಣಾಮಲೈ ಭಾಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಈ ಯಾತ್ರೆಯ ವೇಳೆ ಅಥವಾ ಅವರ ಕಷ್ಟ ಸುಖಗಳನ್ನು ಕೇಳಿದ್ದಾರೆ. ಹಾಗಾಗಿ ಒಂದು ದೊಡ್ಡ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿತ್ತು, ಒಂದು ದೊಡ್ಡ ಫಾಲೋಯಿಂಗ್ ಕ್ರಿಯೇಟ್ ಆಗಿತ್ತು ಅಣ್ಣಾಮಲೈ ಅವರಿಗೆ. ಅಣ್ಣಾಮಲೈ ಇದಕ್ಕೆ ತಕ್ಕಂತೆ ವಿದೇಶಗಳಿಗೆ ಹೋಗಿ ಸ್ಟಡಿ ಮಾಡಿ ಮುಂದೇನು ಮಾಡಬೇಕು, ತಮಿಳುನಾಡಿಗೆ ಯಾವ ರೀತಿಯಲ್ಲಿ ಬದಲಾವಣೆ ತರಬೇಕು, ಆರ್ಥಿಕ ಸ್ಥಿತಿ ಹೇಗಿದೆ, ಏನೇನು ಮುಂದಿನ ಯೋಜನೆಗಳಾಗಬೇಕು ಅನ್ನೋ ಬಗ್ಗೆ ಕೂಡ ಚರ್ಚೆ ಮಾತಾಡ್ತಾಯಿದ್ರು. ಹಾಗೆಯೇ ಸದ್ಯದ ಸ್ಟಾಲಿನ್ ಅವರ ಆಡಳಿತ, ಅಲ್ಲಿರುವಂಥ ಏನು ಲೂಪ್ ಹೋಲ್ಸ್ಗಳನ್ನು, ಲೋಪದೋಷಗಳನ್ನು ಮತ್ತೆ ಎತ್ತಿ ತೋರಿಸಿ ಮಾತಾಡಿ ಒಂದಷ್ಟು ಕ್ರಾಂತಿಯನ್ನು ಎಬ್ಬಿಸುವ ಪ್ರಯತ್ನದಲ್ಲಿದ್ದರು. ಇದರ ನಡುವೆನೇ ಇಳೆಯ ದಳಪತಿ ವಿಜಯ್ ಅವರು ಹೊಸ ಪಕ್ಷ ಕಟ್ಟಿ ಅವರು ಒಂಥರ ಸುನಾಮಿಯ ಥರ ಅವರ ಕಾರ್ಯಕ್ರಮಗಳಿಗೆ ಜನ ಸೇರ್ತಾ ಇರುವಂಥದ್ದು BJPಗೆ ಒಂಥರ ಶಾಕನ್ನು ಕೊಡ್ತು. ಹಾಗಾಗಿ ಎಲ್ಲೋ AIADMKಯ ಪತನ ಇದೆಯಲ್ಲ ಜಯಲಲಿತಾ ಅವ್ರ ನಂತರ, ಅದರ ಒಂದು ನಿರ್ವಾತ ಇದೆಯಲ್ಲ, ವ್ಯಾಕ್ಯೂಮ್, ಅದನ್ನು ಇಳೆಯ ದಳಪತಿ ವಿಜಯ್ ಅವರು ಫಿಲ್ ಮಾಡಿಬಿಟ್ರೆ ಈ ಕಡೆ BJP ಮತ್ತೆ ಅದೇ 4 ಸ್ಥಾನಗಳಿಗೆ ಸೀಮಿತ ಆಗಿಬಿಡ್ಬೇಕಾಗುತ್ತೆ. 4 ಶಾಸಕ ಸ್ಥಾನಗಳು ಸಿಗೋದು. AIADMK ಜೊತೆ ಸೇರಿಕೊಂಡ್ರೆ 4 ಇದ್ದಿದ್ದು 40 ಆಗ್ಬೋದು, ಇಲ್ಲ 100 ಆಗ್ಬೋದು. ಅದನ್ನು ಸೇರಿಕೊಂಡು ಮಾಡೋಣ ಅನ್ನುವಂಥ ವಿಚಾರವಾಗಿ ಈಗ ಹೇಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲೇ ಮೈತ್ರಿ ಮಾಡ್ಕೊಂಡಿದ್ದಿದ್ರೆ JDS ಜೊತೆ BJP ಗೆಲ್ಬೋದಾಗಿತ್ತು. ಅಂದರೆ ಇಲ್ಲಿ JDS 18 ಸ್ಥಾನಗಳು, BJP 60 ಸ್ಥಾನಗಳು. ಇವರಿಬ್ಬರು BJPಯವರು JDSನ್ನು ಎದುರು ಹಾಕ್ಕೊಂಡು ಇವರಿಬ್ಬರು ಗೆಲ್ಬೋದಾಗಿದ್ದಂತಹ ಸ್ಥಾನಗಳೊಂದು 20-30 ಇವೆರಡು ಸೇರಿಕೊಂಡಿದ್ದರೆ ಬಹುಮತದಲ್ಲಿ ಬರ್ಬೋದಾಗಿತ್ತು ಅನ್ನೋ ಯೋಚನೆ ಬಂದಿದ್ದರಿಂದಾನೇ ಪಕ್ಕದ ತಮಿಳುನಾಡಿನಲ್ಲಿ ಕೂಡ ಅದೇ ಸೂತ್ರವನ್ನು BJP ಹೆಣಿತಾ ಇದೆ. ಅಣ್ಣಾಮಲೈ ಅವ್ರನ್ನ ಕೆಳಗಿಳಿಸಿದೆ. ಆದರೆ ಅಣ್ಣಾಮಲೈ ಅವರಿಗೆ ಸೂಕ್ತ ಸ್ಥಾನಮಾನ ಕೊಡದೇನೆ ಅದು ಕೂಡ ಪಕ್ಷಕ್ಕೆ ದೊಡ್ಡ ಮೈನಸ್ ಆಗಬಹುದು ಅಂತ ರಾಜಕೀಯವಾಗಿ ಲೆಕ್ಕಾಚಾರ ಹಾಕಲಾಗ್ತಾ ಇದೆ.